ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ಇವತ್ತು ಒಂದು ಸುಂದರವಾದ ಕತೆ ಕೇಳೋಣ ಬರ್ರಿ. ಅದು ನಮ್ಮೆಲ್ಲರ ಜೀವನಕ್ಕೂ ಕೂಡ ಭಾಳಷ್ಟು ಹತ್ತಿರವಾದಂಥ ಒಂದು ವಿಷಯ. ಏನಪ್ಪ ಅಂದ್ರೆ, ಒಂದು ದೊಡ್ಡ ಸಮುದ್ರ, ಆ ಸಮುದ್ರದ ಪಕ್ಕದಲ್ಲಿ ಒಂದು ಪುಟ್ಟ ಮಗು ಆಡ್ತಾ ಇರ್ತೈತಿ. ಹಿಂಗೆ ಆಡ್ತಾ ಇರಬೇಕಾದ್ರೆ ಸಮುದ್ರದ ಅಲೆ ಬಂದುಬಿಟ್ಟು ಆ ಮಗುವಿನ ಚಪ್ಪಲಿಯನ್ನು ಎಳ್ಕೊಂಡು ಹೋಗ್ಬಿಡುತ್ತೆ ಅಲೆಯೊಳಗೆ. ಆವಾಗ ಆ ಮಗು ಹೇಳುತ್ತೆ, ಈ ಸಮುದ್ರ ದೊಡ್ಡ ಕಳ್ಳ, ನನ್ನ ಚಪ್ಪಲಿಯನ್ನು ತಗೊಂಡು ಹೋಯ್ತು ಅಂತ ಆ ಒಂದು ವಾಕ್ಯವನ್ನು ಅಲ್ಲಿರ್ತಕ್ಕಂಥ ಮರಳಿನ ಮೇಲೆ ಬರೀತೈತೆ ಆ ಮಗು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅದೇ ಒಂದು ಸಮುದ್ರದಲ್ಲಿ ಒಬ್ಬ ಮೀನುಗಾರ ಬಹಳಷ್ಟು ಮೀನುಗಳನ್ನು ಹಿಡಿತಾ ಇರ್ತಾನೆ. ಆವಾಗ ಅವನಿಗೆ ತನ್ನ ಅಪೇಕ್ಷೆಗೂ ಮೀರಿದಕ್ಕಿಂತಲೂ ಹೆಚ್ಚಿಗೆ ಮೀನುಗಳು ಸಿಗ್ತವೆ. ಆವಾಗ ಅವ ಬರೀತಾನೆ, ಈ ಒಂದು ನನ್ನ ಜೀವನ ನಡೆಯೋದೇ ಈ ಸಮುದ್ರದಿಂದ ಅಂತ ಅದೇ ಮರಳಿನ ಮೇಲೆ ಅವನು ಆ ವಾಕ್ಯವನ್ನು ಬರೀತಾನೆ. ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಒಬ್ಬ ಮುದುಕಿಯ ಮಗ ಅದೇ ಸಮುದ್ರಕ್ಕೆ ಬಿದ್ದು ಸತ್ತಿರ್ತಾನೆ. ಅದಕ್ಕೆ ಆ ಮುದುಕಿ ಬರೀತೈತೆ ಆ ಮರಳಿನ ಮೇಲೆ, ಈ ಸಮುದ್ರ ಕೊಲೆಗಾರ ನನ್ನ ಮಗನನ್ನು ಕೊಂದು ಹಾಕಿತು ಅಂಥೇಳಿ ಬರೀತಾಳೆ. ಇಷ್ಟೆಲ್ಲ ಆಗಬೇಕಿದ್ರೆ ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ಬ ಮುದುಕ ಇರ್ತಾನೆ. ಅವನಿಗೇನು ಮಾಡತ್ತೆಪ್ಪ ಅಂದ್ರೆ, ಅಲ್ಲೇ ಬಂದು ಹೋದ್ಮೇಲೆ ಒಂದು ಒಳ್ಳೆ ಬೆಲೆ ಬಾಳುವ ಮುತ್ತು ಸಿಗುತ್ತೆ. ಆವಾಗ ಅವನು ಅದೇ ಮರಳಿನ ಮೇಲೆ ಬರೀತಾನೆ, ಈ ಸಮುದ್ರ ದೊಡ್ಡ ದಾನಿ, ಇಂಥ ಒಂದು ಬೆಲೆ ಬಾಳೋ ಮುತ್ತನ್ನು ನನಗೆ ಕೊಟ್ಟ ಅಂತೇಳಿ ಬರೀತಾನೆ. ಇಷ್ಟೆಲ್ಲರೂ ಎಲ್ಲನೂ ಬರಿಬೇಕಿದ್ರೆ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಸಮುದ್ರದ ಅಲೆ ಬರುತ್ತೆ ಜೋರಾಗಿ. ಅಲೆ ಬಂದು ಇವ್ರು ಏನು ಬರೆದಿರ್ತಾರಲ್ಲ ಅದೆಲ್ಲವೂ ಕೂಡ ಅಲೆಯೊಳಗೆ ಕೊಚ್ಕೊಂಡು ಹೋಗಿಬಿರುತ್ತೆ. ಮಳೆನ ಮೇಲೆ ಬರೆದಿದ್ದು ಯಾವುದೂ ಕೂಡ ಉಳಿಯಂಗಿಲ್ಲ. ಅಂದ್ರೆ ಈ ಯಾರೇ ಏನೇ ಬರೆದ್ರೂ ಕೂಡ ಅದು ಸಮುದ್ರಕ್ಕೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರಲಿಲ್ಲ. ಈ ಮಾತಿನ ಅರ್ಥ, ನಿಮಗೂ ಕೂಡ ಸಮುದ್ರ ಥರ ಬೆಳಿಬೇಕನ್ನೋ ಆಸೆ ಇದ್ದರೆ ಅವ್ರಿವ್ರ ಮಾತಿಗೆ ಕಿವಿ ಕೊಡಬೇಡ್ರಿ. ಬೇರೆಯವ್ರು ಹಂಗಂದ್ರು ಹಿಂಗಂದ್ರು ಅಂತ ಅವ್ರಿವ್ರ ಮಾತನ್ನು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕಾಯಕವನ್ನು ನೀವು ನಿಷ್ಠೆಯಿಂದ ಮಾಡ್ತಾಯಿರ್ರಿ. ಆವಾಗ ನಿಮಗೆ ಅವ್ರ ಮಾತು ಯಾವುದೇ ರೀತಿಯ ಪ್ರಭಾವ ಬೀರದೆ ನಿಮ್ಮ ಪಡಿ ನೀವು ಕೂಡ ಸಮುದ್ರ ಥರ ಒಂದು ಬಲಿಷ್ಠ ವ್ಯಕ್ತಿಯಾಗಿ ಬೆಳೆದು ನಿಲ್ತೀರಿ. ಇದು ನಿಮ್ಮೆಲ್ಲರ ಜೀವನಕ್ಕೆ ಬಹಳಷ್ಟು ಹತ್ತಿರವಾದ ಮಾತು. ಯಾಕಪ್ಪ ಅಂದ್ರೆ ಅವರವರ ಮಾತು ಅವರವರ ಪರಿಸ್ಥಿತಿಗೆ ತಕ್ಕಂತೆ ಇರುತ್ತೆ. ಅದನ್ನು ತಗೊಂಡು ನಾವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಲೈಫ್ ಹಾಳಾಗತ್ತೆ. ನಿಜ ಅಲ್ವಾ ಸ್ನೇಹಿತರೆ? ಸುಂದರವಾದ ಈ ಒಂದು ಮಾತು ನಿಜ ಅನಿಸಿದರೆ ನಿಮ್ಮದೊಂದು ಲೈಕ್ ಕೊಡೋದು ಮರಿಬೇಡ್ರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.